ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಾನು ಇಂದು ಹೇಳ ಹೊರಟಿರುವುದು ಮತ್ತು ಅತ್ಯಂತ ಆಳವಾಗಿ ವಿವರಿಸೋದಕ್ಕೆ ಹೊರಟಿರುವುದು ನೀವು ಪ್ರತಿದಿನ ಕೇಳುವ ಸಾಮಾನ್ಯ ರಾಶಿ ಭವಿಷ್ಯದ ಸಾರಾಂಶವಲ್ಲ. ಇದು ಬ್ರಹ್ಮಾಂಡದ ಶಕ್ತಿ ಮತ್ತು ಸಾಕ್ಷಾತ್ ದೇವರು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕಠಿಣವಾದ ಶಕ್ತಿ ಮತ್ತು ಸಾಕ್ಷಾತ್ ದೇವರು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕಠಿಣವಾದ ಹಿಂದಿನ ದಿನಗಳ ಬಗ್ಗೆ ಮತ್ತು ನಿಮ್ಮ ಮುಂಬರುವ ಅತ್ಯುನ್ನತ ಬದಲಾವಣೆಗಳ ಬಗ್ಗೆ ನೀಡುತ್ತಿರುವ ಅತ್ಯಂತ ಸ್ಪಷ್ಟವಾದ ಹಾಗೂ ನೇರವಾದ ಸಂಕೇತ ಆಗಿದೆ. ಇದು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗದ ಅತ್ಯಂತ ರಹಸ್ಯವಾದ ಮತ್ತು ಶಕ್ತಿಯುತವಾದ ವಿಷಯ ಆಗಿದೆ. ನಿಮ್ಮ ಜೀವನದಲ್ಲಿ ಈಗಾಗಲೇ ನಿಶ್ಶಬ್ದವಾಗಿ ಪ್ರಾರಂಭವಾಗಿರುವ ಒಂದು ಮಾತ್ರ ಬದಲಾವಣೆಯ ಬಿರುಗಾಳಿಗೆ ಬಗ್ಗೆ ನಾವು ಇಂದು ಸಂಪೂರ್ಣವಾಗಿ ಮಾತನಾಡಿದ್ದೇವೆ. ದಯವಿಟ್ಟು ನಾನು ಹೇಳುತ್ತಿರುವ ಈ ಪ್ರತಿಯೊಂದು ಮಾತನ್ನು ಕೇವಲ ಸಮಯ ಕಳೆಯಲು ನೋಡುವ ಮತ್ತೊಂದು ಸಾಧಾರಣ ವಿಡಿಯೋ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ. ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕರ್ಮದ ಪ್ರಭಾವ ಮತ್ತು ಕಾಲಚಕ್ರನ ಬದಲಾವಣೆ. ಹೌದು ಮಿಥುನ ರಾಶಿಯವರೇ, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ಇಷ್ಟು ವರ್ಷಗಳ ಕಾಲ ನಿಮ್ಮ ಪ್ರತಿಯೊಂದು ಸದುದ್ದೇಶದ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದವರು, ನಿಮ್ಮ ಮಾತು ಹಾಗೂ ಹಾಸ್ಯ ಪ್ರಜ್ಞೆಯನ್ನು ಕೀಳಾಗಿ ಕಂಡು ನಕ್ಕವರು, ಈಗ ನೀವು ಅವರೊಂದಿಗೆ ಒಮ್ಮೆಯಾದರೂ ಮಾತನಾಡಬೇಕು ಅಂತ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾಕೆಂದರೆ ಮಿಥುನ ರಾಶಿಯವರ ಸುವರ್ಣ ಸಮಯ ಈಗ ಸಂಪೂರ್ಣವಾಗಿ ಪ್ರಾರಂಭವಾಗಿವೆ. ಕಾಲಚಕ್ರ ಈಗ ನಿಮ್ಮ ಕಡೆಗೆ ಸಂಪೂರ್ಣವಾಗಿ ತಿರುಗ್ತಾ ಇದೆ. ಇಷ್ಟು ವರ್ಷ ನಿಮ್ಮನ್ನು ಸತತವಾಗಿ ಮಾನಸಿಕ ನೋವಿಗೆ ಈಡು ಮಾಡಿದವರು ಈಗ ತಮ್ಮದೇ ಆದ ತಪ್ಪುಗಳಿಗೆ ಪ್ರಕೃತಿಯಿಂದ ಮತ್ತು ಕರ್ಮದಿಂದ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈಗ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಕೂಡ ಸಹ ಸಾಧ್ಯ ಆಗ್ತಾ ಇಲ್ಲ. ಈ ವಿಡಿಯೋವನ್ನು ನೋಡುತ್ತಿರುವ ಮಿಥುನ ರಾಶಿಯವರು ಮೊದಲು ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ದೈವಿಕ ಕಂಪನವನ್ನು ಸಂಪರ್ಕ ಮಾಡೋದಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶೇಷವಾಗಿ ಕಳೆದ 5 ಅಥವಾ 10 ವರ್ಷಗಳಿಂದ ಯಾರಿಗೂ ಹೇಳಲಾಗದ ದ್ರೋಹಗಳು, ಸಹಿಸಲಾಗದ ಅಪಮಾನಗಳು, ತೀವ್ರವಾದ ಆರ್ಥಿಕ ತೊಂದರೆಗಳು ಮತ್ತು ತೀವ್ರ ಮಾನಸಿಕ ನೋವಿನಿಂದ ಒಳಗೊಳಗೆ ಬೆಂದು ಬಳಲುತ್ತಾ ಇರುವವರಿಗೆ ಅದೃಷ್ಟದ ಬಾಗಿಲು ಒಂದೇ ಬಾರಿಗೆ ತೆರೆದುಕೊಳ್ತಾ ಇದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳಿದ್ದು. ಮಿಥುನ ರಾಶಿಯ ನೈಜ ಪಾತ್ರ ಮತ್ತು ನಿಮ್ಮ ಆಳವಾದ ಮನಸ್ಥಿತಿ ಏನಿದೆ, ಹೊರಗಿನ ಪ್ರಪಂಚಕ್ಕೆ ಬಹಳ ಕಡಿಮೆ ತಿಳಿದಿದೆ. ನೀವು ವಾಯುತತ್ವಕ್ಕೆ ಸೇರಿದವರು, ಆದ್ದರಿಂದ ಹೊರ ನೋಟಕ್ಕೆ ಅತ್ಯಂತ ಚಟುವಟಿಕೆ, ಹಾಸ್ಯಪ್ರಿಯ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆಯನ್ನು ಹೊಂದಿದವರಾಗಿ ಕಾಣ್ತೀರಾ. ನಿಮ್ಮ ಮಾತಲ್ಲಿ ಚಮತ್ಕಾರ ಇದೆ, ನಿಮ್ಮ ಯೋಚನೆಯಲ್ಲಿ ವೇಗವಿದೆ. ಆದರೆ ನೀವು ನಿಮ್ಮ ಮನಸ್ಸನ್ನು ಆಳವಾಗಿ ಇಣುಕಿ ನೋಡಿದರೆ ಒಂದು ವಿಷಯ ಖಚಿತವಾಗಿ ನಿಜ ಅನಿಸುತ್ತೆ. ನೀವು ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯೋದಕ್ಕೆ ಬಯಸುವ ನಿಷ್ಕಲ್ಮಶ ಮನಸ್ಸನ್ನು ಹೊಂದಿದ್ದೀರಿ ಮತ್ತು ನೀವು ಯಾರನ್ನಾದರೂ ನಂಬಿದರೆ ಅವರ ಆಲೋಚನೆಗಳನ್ನು ಸಂಪೂರ್ಣವಾಗಿ ಒಪ್ಕೊಂಡ್ಬಿಡ್ತೀರ. ಯಾರಾದರೂ ನಿಮ್ಮ ಬಳಿಗೆ ಬಂದು ಭಾವನಾತ್ಮಕವಾಗಿ ಮಾತನಾಡಿದರೆ ನೀವು ಇಷ್ಟು ದಿನ ಅವರು ಮಾಡಿದ ಎಲ್ಲ ಕೂಡ ಮರೆತು ಬಿಡ್ತೀರಾ. ಅವರನ್ನು ನಿಮ್ಮ ಹೃದಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇಟ್ಕೊಂಡ್ಬಿಡ್ತೀರಾ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ಗೌರವಿಸಿದರೆ ಅವರನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತೀರಾ. ನೀವು ಯಾರಿಗಾದರೂ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಲು ನಿರ್ಧಾರ ಮಾಡಿದರೆ, ನಿಮ್ಮ ಸ್ವಂತ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೂ ಕೂಡ ಬೇರೆಯವರಿಂದ ಸಹಾಯ ಪಡೆದಾದರೂ ಕೂಡ ಅವರಿಗೆ ಸಹಾಯ ಹಸ್ತ ಚಾಚುತ್ತೀರಾ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅನೇಕ ತೊಂದರೆಗಳು ಸತತವಾಗಿ ಬರೋದಕ್ಕೆ ಪ್ರಮುಖ ಕಾರಣ ಏನೆಂದರೆ, ನಿಮ್ಮ ಸುತ್ತಮುತ್ತಲಿರುವ ಜನರ ನಿಜವಾದ ಬಣ್ಣವನ್ನು ನಿಮಗೆ ತೋರಿಸಲು ಮತ್ತು ಅವರ ನಕಲಿ ಮುಖವಾಡಗಳನ್ನು ಜಗದ ಸನ್ನಿಧಿಯಲ್ಲಿ ಬಹಿರಂಗಪಡಿಸೋದಕ್ಕೆ ಕಾಲವು ನಿಮಗೆ ಈ ತೊಂದರೆಗಳನ್ನು ಒಂದು ಪಾಠದಂತೆ ನೀಡಿದೆ. ಅದಕ್ಕಾಗಿಯೇ ಈಗ ನಿಮ್ಮ ಜೀವನದಲ್ಲಿ ತಡ ಆಗಿದ್ರೂ ಕೂಡ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವ ಅತ್ಯುನ್ನತ ಸಮಯ ಬಂದಿದೆ. ಆದರೆ ಮಿಥುನ ರಾಶಿಯ 90% ಜನರು ಅಲ್ಲಿಯೇ ಒಂದು ದೊಡ್ಡ ತಪ್ಪು ಮಾಡ್ತಾ ಇರ್ತಾರೆ. ಹಿಂದೆ ನಿಮಗೆ ಬೆನ್ನಿಗೆ ಚೂರಿ ಹಾಕಿ ಹೋದವರನ್ನು, ಮೋಸ ಮಾಡಿದವರನ್ನು ನೀವು ಮತ್ತೆ ಯಾರೋ ಮಾತು ಕೇಳಿಬಿಟ್ಟು ಅವ್ರನ್ನೇ ನೀವು ಕುರುಡಾಗಿ ನಂಬ್ಕೊಂಡ್ಬಿಡ್ತೀರಾ. ನೀವು ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಸೇರಿಸ್ಕೊಂಡ್ಬಿಡ್ತೀರಾ. ಅವರ ಪರಿಸ್ಥಿತಿಯನ್ನು ನೋಡಿ ಅವರ ಬಗ್ಗೆ ವಿಷಾದ ಪಡ್ತೀರಾ. ಬಹುಶಃ ಅವರು ಈಗ ಬದಲಾಗಿರ್ಬೋದು ಅಂತ ನೀವು ಭಾವಿಸಿ ಮತ್ತೆ ಅವರ ಸಹಾಯಕ್ಕೆ ಧಾವಿಸ್ತೀರಾ. ಆದರೆ ನೀವು ಒಂದು ಮುಖ್ಯವಾದ ವಿಷಯವನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ಬೇಕು. ಪ್ರಪಂಚದಲ್ಲಿ ಎಲ್ಲರೂ ಕೂಡ
ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಕೆಲವರು ತಮ್ಮ ಪರಿಸ್ಥಿತಿ ಚೆನ್ನಾಗಿಲ್ದಾಗ ಮಾತ್ರ ಮತ್ತು ಅವರಿಗೆ ನಿಮ್ಮ ಸಹಾಯ ಅಥವಾ ಬುದ್ಧಿವಂತಿಕೆ ಅಗತ್ಯ ಇದ್ದಾಗ ಮಾತ್ರ ನಿಮ್ಮ ಬಳಿಗೆ ಅತ್ಯಂತ ಪ್ರೀತಿಯಿಂದ ಬರ್ತಾರೆ. ನಿಮ್ಮ ಮನಸ್ಸು ಈಗ ಒಂದು ಶಕ್ತಿಶಾಲಿ ಸ್ಕ್ಯಾನರ್ ಇದ್ದಂತೆ. ಅದಕ್ಕಾಗಿಯೇ ನೀವು ಅಂತಹ ನಕಲಿ ಜನರೊಂದಿಗೆ ಕೃತಕವಾಗಿ ಮಾತನಾಡಲು ಬಯಸೋದಿಲ್ಲ. ನಕಲಿ ಮತ್ತು ಸ್ವಾರ್ಥದ ಸಂಬಂಧಗಳಲ್ಲಿ ಬಂದಿಯಾಗಿರೋದಕ್ಕಿಂತ ಒಂಟಿಯಾಗಿರೋದು ಎಷ್ಟೋ ಮೇಲು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ನಿಜವಾದ ಅಪಾಯ ಕೇವಲ ಇಲ್ಲಿ ಮಾತ್ರ ಅಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಬೆನ್ನ ಹಿಂದೆ ಬಹಳ ದೊಡ್ಡ ಮಟ್ಟದ ವಿಚಾರಣೆ ಮತ್ತು ನಿಗಾ ನಡೀತಾ ಇದೆ. ನಿಮಗೆ ತಿಳಿಯದಂತೆ ನಿಮ್ಮ ಸುತ್ತಮುತ್ತಲಿನ ಕೆಲವು ಕುತಂತ್ರಿಗಳು ನಿಮ್ಮ ದೂರದ ಸಂಬಂಧಿತ ಮೂಲಕ ಅಥವಾ ನಿಮ್ಮ ಸಾಮಾಜಿಕ ಮಾಧ್ಯಮಗಳ ಖಾತೆಗಳ ಮೂಲಕ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿಯನ್ನು ರಹಸ್ಯವಾಗಿ ಸಂಗ್ರಹಿಸ್ತಾ ಇದ್ದಾರೆ. ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನೀವು ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿದ್ರಾ, ನೀವು ಎಷ್ಟು ಹಣವನ್ನು ಗಳಿಸಿದ್ರಿ ಅಂತ ಈ ಥರ ಕ್ವಶನ್ ಕೇಳಿ ಇಂಚಿಂಚಾಗಿ ಮಾಹಿತಿಗಳನ್ನು ಕಲೆ ಹಾಕಿ ತೀವ್ರವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಇತ್ತೀಚೆಗೆ ನಿಮ್ಮ ನಡವಳಿಕೆಯಲ್ಲಿ ಬಂದಿರುವ ಆ ಗಂಭೀರ ಮತ್ತು ಮೌನ. ಈ ಬದಲಾವಣೆ ಹೊರಗಿನವರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ನೀವು ತುಂಬ ಶಾಂತವಾಗಿದ್ದೀರಿ ಎಂಬುದು ಅವರನ್ನು ತೀವ್ರ ಆತಂಕಕ್ಕೆ ಈಡು ಮಾಡಿದೆ. ಈ ಮಿಥುನ ರಾಶಿಯವರಿಗೆ ಈಗ ಗ್ರಹಗತಿಗಳು ಮತ್ತು ಸಮಯ ತುಂಬ ಪ್ರಬಲವಾಗಿದೆ. ನೀವು ಈಗ ಹೊಸ ಧೈರ್ಯ, ಸ್ಥಿರತೆ ಮತ್ತು ವಿಶ್ವಾಸವನ್ನು ಪಡಿತೀರಾ. ಈಗ ಸಾಕ್ಷಾತ್ ದೇವರು ನಿಮಗೆ ರಕ್ಷಣೆಯ ಒಂದು ದೊಡ್ಡ ದೈವಿಕ ಗುರಾಣಿಯನ್ನು ನೀಡ್ತಾ ಇದ್ದಾನೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.